ಮಾದರಿ ಅಂಗನವಾಡಿ ಕೇಂದ್ರಗಳನ್ನಾಗಿ ಪರಿವರ್ತಿಸಿ ಮಕ್ಕಳ ಶಿಕ್ಷಣದಲ್ಲಿ ತನ್ನದೇ ಕ್ರಾಂತಿ ನಡೆಸಿರುವ ಮಕ್ಕಳ ಜಾಗೃತಿಯ ಸಹಭಾಗಿತ್ವ ಸಂಭ್ರಮ ಕಾರ್ಯಕ್ರಮ ಖಾಸಗಿ ಹೋಟೆಲ್ ಒಂದರಲ್ಲಿ ನಡೆಯಿತು. ಈ ಸಹಭಾಗಿತ್ವ ಸಂಭ್ರಮ ಕಾರ್ಯಕ್ರಮದಲ್ಲಿ 48ಕ್ಕೂ ಅಧಿಕ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು ಭಾಗವಹಿಸಿ ತರಬೇತಿ ಪದವಿ ಸ್ವೀಕರಿಸಿದರು. ಮಕ್ಕಳ ಜಾಗೃತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುನಯನಾ ಚಕ್ರವರ್ತಿ ಮಾತನಾಡಿ, ಕೋರಮಂಗಲ ಮತ್ತು ಹಾಡುಗೋಡಿಯಲ್ಲಿ 3 ವರ್ಷಗಳ ಅಂಗನವಾಡಿಗಳನ್ನು ಪರಿವರ್ತಿಸಿ 1,000ಕ್ಕೂ ಅಧಿಕ ಮಕ್ಕಳು ಇಂತಹ ಅಂಗನವಾಡಿ ಕೇಂದ್ರಗಳಲ್ಲಿ ಕಲಿಯುತ್ತಿದ್ದಾರೆ. ಕೋರಮಂಗಲ ಮತ್ತು ಆಡುಗೋಡಿಯಲ್ಲಿರುವ 48 ಅಂಗನವಾಡಿಗಳಲ್ಲಿ ಮಕ್ಕಳ ಜಾಗೃತಿ ನೇತೃತ್ವದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಭಾಗಿತ್ವ, ಬಾಷ್ ಗ್ಲೋಬಲ್ ಸಾಫ್ಟ್ವೇರ್ ಟೆಕ್ನಾಲಜಿಯ ಪ್ರೈವೇಟ್ ಲಿಮಿಟೆಡ್ ಅವರ CSR ಬೆಂಬಲದೊಂದಿಗೆ ಎಲ್ಲ ಕೇಂದ್ರಗಳಲ್ಲೂ ಫ್ರೀ ಸ್ಕೂಲ್ ಶಿಕ್ಷಣ ಪದ್ಧತಿಗಳನ್ನು ಬಲಪಡಿಸಲು ICDS ಪರಿಸರ ವ್ಯವಸ್ಥೆಯೊಳಗೆ ದಾಖಲಾತಿಗಳ ಹೆಚ್ಚಳ, ಪ್ರೀ ಸ್ಕೂಲ್ ಕಲಿಕೆಯನ್ನು ಸುಗಮಗೊಳಿಸುವುದು, ಗುಣಮಟ್ಟ ಕಾಯ್ದುಕೊಳ್ಳುವ ಕೆಲಸ ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಮಮತಾ, ಬಾಷ್ ಗ್ಲೋಬಲ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ CSR ಮುಖ್ಯಸ್ಥ ರಜತ್ ಖಜಾನೆ, ಮಕ್ಕಳ ಜಾಗೃತಿ ಸಂಸ್ಥೆಯ ಜಾಯ್ ಶ್ರೀನಿವಾಸನ್ ಮತ್ತಿತರರು ಭಾಗವಹಿಸಿದ್ದರು. ಇವತ್ತು ನಾವು ಸಹಭಾಗಿತ್ವ ಸಂಭ್ರಮ ಅಂತ ಆಚರಿಸ್ತಾ ಇದ್ದೀವಿ. ಇದೇನು ಕಾರಣ ಅಂದರೆ 3 ವರ್ಷದ ಹಿಂದೆ ಮಕ್ಕಳ ಜಾಗೃತಿ ಒಂದು ಸರ್ಕಾರೇತರ ಸಂಸ್ಥೆ, ನಾವು ಬಾಷ್ CSR ಮತ್ತು ಸರ್ಕಾರದ ಸೈಡಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನವರು 3 ಜನನು ಸೇರಿ ನಾವು ಕೋರಮಂಗಲ ಮತ್ತು ಆಡುಗೋಡಿಲಿರುವ 48 ಅಂಗನವಾಡಿಗಳಲ್ಲಿ ಹೇಗೆ ಗುಣಮಟ್ಟದ ಶಾಲಾ ಪೂರ್ವ ಶಿಕ್ಷಣ ತರ್ಬೋದು ಅಂತ ಒಂದು ಯೋಜನೆ ಹಾಕ್ಕೊಂಡ್ವಿ. 3 ವರ್ಷದಲ್ಲಿ ನಾವು ಎಷ್ಟೋ ಬದಲಾವಣೆಗಳನ್ನ ನೋಡಿದ್ದೀವಿ. ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಅಂಗನವಾಡಿಗಳಲ್ಲಿ. ಅಂಗನವಾಡಿ ಶಿಕ್ಷಕಿಯರು, ಕಾರ್ಯಕರ್ತೆಯರಿಗೆ ನಾವು ಶಿಕ್ಷಕಿ ಅಂತ ಕರಿತೀವಿ. ಅಂಗನವಾಡಿ ಶಿಕ್ಷಕಿಯರು 2 ರಿಂದ 3 ಗಂಟೆ ಕಾಲ ಎಕ್ಸಲೆಂಟ್ ಶಾಲಾಪೂರ್ವ ಶಿಕ್ಷಣನ ಕೊಡ್ತಾ ಇದ್ದಾರೆ. ಅಲ್ಲಿ ಆಟಿಕೆಗಳು, ಲರ್ನಿಂಗ್ ಮೆಟೀರಿಯಲ್ಸ್ ತುಂಬ ಇದೆ. ಸಹಾಯಕಿ ಯಾರು ಇರ್ತಾರೆ ಅಂಗನವಾಡಿಯಲ್ಲಿ, ಅವರು ಕೂಡ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಪೋಷಕರಿಗೂ ಕೂಡ ನಾವು ಬೆಂಬಲಿಸ್ತಾ ಇದ್ದೀವಿ. ಮನೆಯಲ್ಲಿ ಹೇಗೆ ಅವರು ಒಂದು ಮಕ್ಕಳ ಕಲಿಕೆಗೆ ಪೂರಕವಾಗಿರೋ ಒಂದು ವಾತಾವರಣ ಸೃಷ್ಟಿಸ್ಬೋದು ಅಂತ ತಾಯಂದಿರ ಸಭೆಗಳ ಮೂಲಕ, ಪೋಷಕರ ಸಭೆಗಳ ಮೂಲಕ ಇದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತಿನ ಸಮಾರಂಭ ಏನಂದರೆ ಇದು ಯಶಸ್ಸಾಗಿದೆ. ನಾವು ಈಗ ಅಲ್ಲಿ ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಟೀಚರ್ಸ್ ಇವತ್ತು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ, ಸಬಲೀಕರಣರಾಗಿದ್ದಾರೆ. ಅವರ ಬೇರೆ ಜವಾಬ್ದಾರಿಗಳ ಜೊತೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಷ್ಟೊಂದು ಜವಾಬ್ದಾರಿಗಳಿದೆ. ಬಟ್ ಅದೆಲ್ಲದ್ರ ಜೊತೆ ಅವರು ಪ್ರತಿನಿತ್ಯ ಈ ಒಂದು ಶಾಲಾಪೂರ್ವ ಶಿಕ್ಷಣಕ್ಕೆ ಗಮನ ಕೊಟ್ಟು ಅದರಲ್ಲಿ ತೊಡಗಿಸ್ತಾ ಇರೋದೇ ಅನ್ನೋದು ಮುಖ್ಯವಾದ ವಿಶೇಷ. ಆ್ಯಂಡ್ ಅದನ್ನೇ ನಾವಿಲ್ಲಿ ಸಂಭ್ರಮಿಸ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಈ ಒಂದು ಏಜ್ 3 ರಿಂದ 6 ವರ್ಷ ಏನು ಹೇಳ್ತೀವಿ ಆರಂಭಿಕ ಬಾಲ್ಯ ಅಂತ, ಅಲ್ಲಿ ಗಮನ ಕೊಡೋದು ತುಂಬ ಮುಖ್ಯ. ತುಂಬ ರಿಸರ್ಚ್ ಹೇಳಿದೆ, ಅಲ್ಲಿ ಗಮನ ಕೊಟ್ಟರೆ ಮುಂದೆ ಅವ್ರು ಏನು ಯೂತ್ ಸ್ಕೂಲಿಗೆ ಹೋಗ್ತಾರೆ, ಆಮೇಲೆ ಯೂತ್ ಆಗ್ತಾರೆ, ಅಡಲ್ಟ್ಸ್ ಆಗ್ತಾರೆ, ಅಲ್ಲಿ ಹೇಗೆ ಅವರು ಆಚಾರ ವಿಚಾರ ನಡೆಸ್ತಾರೆ ಅನ್ನೋದು ಬುನಾದಿ ಇಲ್ಲಿ ಅಂಗನವಾಡಿಗಳಲ್ಲಿ ಆಗ್ತಾ ಇದೆ. ಸೊ ಆ ವಿಷಯದ ಬಗ್ಗೆ ಎಲ್ಲ ನಾವು 3 ವರ್ಷದಲ್ಲಿ ತುಂಬಾ ಟ್ರೈನಿಂಗ್ಸ್ ಕೊಟ್ಟಿದ್ದೀವಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಸಹಾಯಕರಿಗೆ, ಜೊತೆಗೆ ಮೇಲ್ವಿಚಾರಕರು ಯಾರಿರ್ತಾರೆ ICDS ಅಲ್ಲಿ, ಅವ್ರಿಗೂ ಕೂಡ ತರಬೇತಿ ನೀಡಿದ್ದೀವಿ. ಅವ್ರ ಜೊತೆ ಸೇರಿ ನಾವಿದೆಲ್ಲ ಮಾಡಿರೋದು ಇವತ್ತು ತುಂಬ ಯಶಸ್ಸನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಇದೇ ರೀತಿ ನಾವು ಇದೊಂದು ಮಾದರಿ ಸರ್ಕಲ್ ಥರ ಆಗಿದೆ. ಕೋರಮಂಗಲ ಮತ್ತು ಆಡುಗೋಡಿನಲ್ಲಿ ಮಾದರಿ ಅಂಗನವಾಡಿಗಳು ಇವಾಗ ತಯಾರಿಯಾಗಿದೆ. ಇದನ್ನೇ ನಾವು ಬೆಂಗಳೂರಲ್ಲಿ ಇನ್ನೂ ಕಡೆ ಮಾಡಬೇಕು ಅಂತ ನಮ್ಮ ಆಸೆ. ಸೊ ಇಲಾಖೆಗಳ ಜೊತೆ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ. ನಾವು ಇಲ್ಲಲ್ಲದೆ ನಾವು ಮಕ್ಕಳ ಜಾಗೃತಿ ಬೇರೆ ಮೈಸೂರು ಜಿಲ್ಲೆನಲ್ಲೂ ವರ್ಕ್ ಮಾಡ್ತಾ ಇದ್ದೀವಿ, ಅಂಗನವಾಡಿಗಳ ಜೊತೆ ಗದಗ ಜಿಲ್ಲೆನಲ್ಲೂ ಮಾಡ್ತಾ ಇದ್ದೀವಿ. ಸೊ ಹೇಗೆ ಕರ್ನಾಟಕದಲ್ಲಿ ಒಂದು ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿಗಳ ಮೂಲಕ ಚೆನ್ನಾಗಿ ಆಗ್ಬೋದು ಅನ್ನೋದು ನಮ್ಮ ಒಂದು ಕನಸು. ಎಷ್ಟು ಜನಕ್ಕೆ ಫೆಲಿಸ್ಟ್ರೇಷನ್ ಮಾಡಿದ್ವಿ? ಇಲ್ಲಿ ಫೆಲಿಸ್ಟ್ರೇಟ್ ಮಾಡಿದ್ದು 48 ಅಂಗನವಾಡಿ ಕಾರ್ಯಕರ್ತರು. ಸೊ 48 ಅಂಗನವಾಡಿಗಳಿದೆ. ಆ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರನ್ನ ನಾವು ಇವತ್ತು ಇಲ್ಲಿ ಫೆಲಿಸ್ಟ್ರೇಟ್ ಮಾಡಿದ್ವಿ. ಏನಂದರೆ ಅವ್ರು 3 ವರ್ಷಗಳ ಕಾಲ ಟ್ರೈನಿಂಗ್ ತೊಗೊಂಡು ಇವಾಗ ಚೆನ್ನಾಗಿ ಟೀಚರ್ಸ್ ರೀತಿಯಲ್ಲಿ ಡೆವಲಪ್ ಆಗಿದ್ದಾರೆ. ಅದನ್ನು ಒಂದು ಗ್ರ್ಯಾಜುಯೇಷನ್ ಡೇ ಥರ ಅವ್ರಿಗೆ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ.